ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯರು ಬರೆದಿರ್ತಕ್ಕಂತಹ ಒಂದು ವಚನ. ಆ ವಚನ ಹೆಂಗಿದೆ ಅಂತ ಅಂದರೆ, ಅದೊಂದು ಶಬ್ದ ಚಿತ್ರ. ಅಂದರೆ ಅಕ್ಕನವರು ತನ್ನ ಮಾತುಗಳಿಂದನೇ ಒಂದು ಫೋಟೋವನ್ನು ನಮಗೆ ತೋರಿಸ್ತಾರೆ. ಒಂದು ಇಮೇಜಿಂಗ್ ಮಾಡ್ಕೊಳ್ಳೋ ರೀತಿಯಲ್ಲಿ ತನ್ನ ವಚನವನ್ನು ಹೇಳ್ತಾರೆ. ಆ ಫೋಟೋ ತೋರಿಸ್ತಾರೆ. ಆ ಫೋಟೋದಲ್ಲಿ ಇರೋರು ಯಾರು ಅಂತ ನೀವು ಕಂಡುಹಿಡಿದು ಹೇಳಬೇಕು. ಅಂದರೆ ಆ ಫೋಟೋದಲ್ಲಿ ಇರೋಂತಹ ವ್ಯಕ್ತಿಯನ್ನು ಯಾವ ರೀತಿ ಅವರ ವಚನದ ಮುಖಾಂತರ ವರ್ಣನೆ ಮಾಡ್ತಾರೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ ನೋಡಿ. ಹೊಳೆಯ ಕೆಂಜೆಡೆಯ ಮೇಲೆ ಎಳೆವೆಳ ದಿಂಗಳು ಪಣಿಮಣಿ ಕರ್ಣಕುಂಡಲ ನೋಡವ್ವ. ಹೊಳೆ ಕೆಂಜೆಡೆಯ ಮೇಲೆ ಎಳಬೆಳದಿಂಗಳು ಪಣಿಮಣಿ ಕರ್ಣಕುಂಡಲ ನೋಡವ್ವ. ರುಂಡ ಮಾಲೆಯ ಕೊರಳವನ ಕಂಡೆಡೆ ಒಮ್ಮೆ ಬರ ಹೇಳವ್ವ. ಗೋವಿಂದನ ನಯನ ಉಂಗುಟದ ಮೇಲಿಪ್ಪುದು ಚನ್ನಮಲ್ಲಿಕಾರ್ಜುನ ದೇವನ ಕುರುಹವ್ವ. ನೋಡಿ ಎಷ್ಟು ಚೆನ್ನಾಗಿದೆ. ಹೊಳೆ ಕೆಂಜೆಡೆಯ ಮೇಲೆ ಎಳೆಬೆಳದಿಂಗಳು ಪಣಿಮಣಿ ಕರ್ಣಕುಂಡಲ ನೋಡವ್ವ. ರುಂಡ ಮಾಲೆಯ ಕೊರಳವನ ಕಂಡೆಡೆ ಒಮ್ಮೆ ಬರ ಹೇಳವ್ವ. ಗೋವಿಂದನ ನಯನ ಉಂಗುಟದ ಮೇಲಿಪ್ಪುದು ಚನ್ನಮಲ್ಲಿಕಾರ್ಜುನ ದೇವನ ಕುರುಹವ್ವ. ಇಲ್ಲಿ ಅಕ್ಕನವರು ಒಬ್ಬ ವ್ಯಕ್ತಿಯನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾರೆ. ಅವರು ನೋಡಕ್ಕೆ ಹೆಂಗಿದ್ದಾರೆ, ತುಂಬ ವಿಚಿತ್ರವಾಗಿದ್ದಾರೆ. ಯಾರಿರಬಹುದು ಅವರು ಅಂತ ಸ್ವಲ್ಪ ನೋಡೋಣ. ಅಕ್ಕನವರು ಒಂದೊಂದು ಲಕ್ಷಣವೂ ಕೂಡ ಕೇಳ್ಕೊತ ಹೋಗೋಣ. ಆಮೇಲೆ ನಮಗೆ ಗೊತ್ತಾಗುತ್ತೆ ಯಾರ ಮನುಷ್ಯ, ವರ್ಣನೆ ಹೆಂಗೆ ಮಾಡವ್ರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಕ್ಕನವರು ಮೊದಲಿಗೆ ತಲೆಯಿಂದ ಶುರು ಮಾಡ್ತಾರೆ. ಯಾಕಂದರೆ ತಲೆನೇ ಮುಖ್ಯ ಅಲ್ವೇನ್ರಿ. ತಲೆಯ ಮೇಲೆ ಏನೇನೋ ಇಟ್ಕೊಂಡಾನ ಅಂತ ಮೊದಲನೇ ಸಾಲಲ್ಲೇ ನೋಡ್ರಿ ಎಷ್ಟು ಚೆಂದಾಗಿ ಹೇಳ್ತಾರೆ. ಕೆಂಜೆಡೆ ಅಂದರೆ ಕೆಂಪಗಿರೋ ಜಡೆ. ಅದು ಸುಮ್ಮನೆ ಎಲ್ಲ ಪಳಪಳ ಅಂತ ಹೊಳಿತಾ ಇದೆಯಂತೆ. ಅದರ ಮೇಲೆ ಎಳೆ ಬೆಳದಿಂಗಳು ಅಂದರೆ ಒಂದು ಚೂರು ಚಂದ್ರ ಹಗಲು ರಾತ್ರಿನೋ ಗೊತ್ತಿಲ್ಲ, ಆದರೆ ತಲೆಯ ಮೇಲೆ ಒಂದು ನ್ಯಾಚುರಲ್ ಹೆಡ್ಲೈಟ್ ಇಟ್ಕೊಂಡಂಗೆ ಅಕ್ಕ ನೆಕ್ಸ್ಟ್ ಕಿವಿಗೆ ಬರ್ತಾರೆ. ಪಣಿಮಣಿ ಕರ್ಣಕುಂಡಲ ಅಂತಾರೆ. ಕರ್ಣಕುಂಡಲ ಅಂದರೆ ಹುಲಿ ಅಂತ. ಆದರೆ ಪಣಿಮಣಿ ಅಂದರೆ ಏನಪ್ಪ ಅಂದರೆ ಒಂದು ಡೈಮಂಡ್ ಗಿಮಂಡ್ ಏನಾದರೂ ಇರಬೇಕಾ ಅಂತ ಯೋಚನೆ ಮಾಡೋದಾದರೆ ಪಣಿಮಣಿ ಅಂದರೆ ಹಾವಿನ ಎಡೆ ಮೇಲಿರುವಂತಹ ಮಣಿನೂ ಆಗುತ್ತೆ. ಆದರೆ ಇಲ್ಲಿ ಆ ಮನುಷ್ಯ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಹಾವನ್ನೇ ಓಲೆಯನ್ನಾಗಿ ಮಾಡ್ಕೊಂಡವ್ರೆ. ಅಂದರೆ ನಾವು ನೀವೆಲ್ಲ ಬಂಗಾರದ್ದು ಮುತ್ತಿಂದು ಓಲೆಯನ್ನು ಹಾಕೊತೀವಿ, ಆದರೆ ಈ ಮನುಷ್ಯ ಕಿವಿಯಗೆ ಜೀವಂತ ಹಾವನ್ನೇ ಅಲಂಕಾರಕ್ಕೆ ಇಟ್ಕೊಂಡವನೆ. ಎಂಥ ಧೈರ್ಯ ಇರಬೇಕು ನೋಡಿ. ಇನ್ನು ನೆಕ್ಸ್ಟ್ ಸಾಲನ್ನು ನೋಡೋದಾದರೆ ಇಲ್ಲೇ ಇರೋದು ಅಸಲಿ ವಿಷಯ. ಈ ವಚನದ ಒಂದು ಅಕ್ಕನವರು ಹೇಳೋ ಹಾಗೆ ಅಲಂಕಾರ ನೋಡ್ಬೇಕಂದ್ರೆ ಸ್ವಲ್ಪ ಎದೆಗಾರಿಕೆ ಬೇಕು. ಯಾಕಂದರೆ ಇದು ಸ್ವಲ್ಪ ಭಯಾನಕ. ರುಂಡ ಮಾಲೆಯ ಕೊರಳವನ ಕಂಡೆಡೆ. ಅಕ್ಕ ಹೇಳ್ತಾರೆ ಅವನ ಕೊರಳಾಗೆ ರುಂಡ ಮಾಲೆ ಐತೆ ಅಂತ. ಏನಿರಬಹುದು ಈ ರುಂಡ ಮಾಲೆ ಅಂದರೆ? ಅಬ್ಬಬ್ಬ, ಈ ರುಂಡ ಮಾಲೆ ಅಂದರೆ ತಲೆ ಬುರುಡೆಗಳ ಹಾರ. ಅಂದರೆ ಹಾವಿನ ಒಂದು ಹೂವಿನ ಹಾರ ಅಲ್ಲ, ಮುತ್ತಿನ ಹಾರ ಅಲ್ಲ, ಅದು ಸೀದಾ ತಲೆ ಬುರುಡೆಗಳ ಹಾರ. ಇದನ್ನು ಕೇಳಿದ್ರೆ ನಮಗೆ ಸ್ವಲ್ಪ ಭಯ ಆಗಬಹುದು. ಅಂದರೆ ಬದುಕಿನ ಮೇಲೆ ಸಂಪೂರ್ಣ ಒಂದು ಸಾವು ಬದುಕಿನ ಮೇಲೆ ಸಂಪೂರ್ಣ ಅಧಿಕಾರ ಇರೋರಿಗೆ ಮಾತ್ರ ಇಂಥ ಹಾರ ಹಾಕೋಳೋಕ್ಕೆ ಒಂದು ತಾಕತ್ತಿರುತ್ತೆ. ಅಂದರೆ ಭಾರಿ ಗಟ್ಟಿಗಾರ. ಅಂದರೆ ಅಷ್ಟೆಲ್ಲ ಭಯಂಕರ ರೂಪ, ಅಷ್ಟೆಲ್ಲ ಒಂದು ಪವರ್, ಎಲ್ಲ ವರ್ಣನೆಯನ್ನು ಮಾಡಿ ಆದಮೇಲೆ ಅಕ್ಕನವರ ಮನಸ್ಸಿಗೆ ಒಂದು ಹೊರಗೆ ಬರುತ್ತೆ ಮಾತು. ಅಲ್ಲಿ ತನಕ ಆ ವ್ಯಕ್ತಿಯ ಬಗ್ಗೆ ಹೇಳಿದರು. ಈಗ ಆ ವ್ಯಕ್ತಿಗೆ ಒಂದು ಮನವಿಯನ್ನು ಮಾಡ್ಕೊತಾರೆ. ಎಷ್ಟು ಸರಳವಾದ ಮಾತು ನೋಡಿ. ಜಟಿ ಹಾವು ತಲೆ ಬುರುಡಿ ಹಾಕ್ಕೊಂಡು ಇಂತಹ ಭಯಂಕರವಾದ ಮನುಷ್ಯನನ್ನು ಒಮ್ಮೆ ಬರಹೇಳವ ಅಂತ ಕೇಳ್ಕೊತಾರೆ. ಅಂದರೆ ಆತನ ಶಕ್ತಿ ರೂಪಕ್ಕಿಂತ ಹೆಚ್ಚಾಗಿ ಅವನ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಅಕ್ಕಂದು. ಎಂತಹ ಭಕ್ತಿ ನೋಡ್ರಿ. ಅಕ್ಕ ತನ್ನ ಚನ್ನಮಲ್ಲಿಕಾರ್ಜುನನನ್ನ ಕರಿತಾ ಇದ್ದಾರೆ. ಇಷ್ಟೆಲ್ಲ ವರ್ಣನೆ ಮಾಡಿ ಆದಮೇಲೆ ಆ ನಿಗೂಢ ವ್ಯಕ್ತಿ ಯಾರು ಅಂತ ಖಾತ್ರಿ ಮಾಡೋಕ್ಕೆ ಅಕ್ಕನವರು ಒಂದು ಫೈನಲ್ ಸಾಕ್ಷಿ ಅಂದರೆ ಒಂದು ಕುರುಹು ಕೊಡ್ತಾರೆ. ಇದನ್ನು ಕೇಳಿದ್ರೆ ನಮಗೆಲ್ಲರಿಗೂ ಪಕ್ಕ ಗೊತ್ತಾಗುತ್ತೆ ಅವರು ಯಾರು ಅಂದರೆ. ಈ ಸಾಲಲ್ಲಿ ಹೇಳ್ತಾರೆ ನೋಡಿ. ಗೋವಿಂದನ ನಯನ ಉಂಗುಟದ ಮೇಲಿಪ್ಪುದು. ಅಂದರೆ ಗೋವಿಂದ ಅಂದರೆ ವಿಷ್ಣು. ಆ ವಿಷ್ಣು ತನ್ನ ಕಣ್ಣನ್ನು ಇವನ ಕಾಲಿನ ಮೇಲೆ ಹೆಬ್ಬೆರಳು ಅಂದರೆ ಉಂಗುಟದ ಮೇಲೆ ಇಟ್ಟು ಪೂಜೆ ಮಾಡ್ತಾನಂತೆ. ಅಂದರೆ ವಿಷ್ಣುವೇ ಬಂದು ಕಾಲಿಗೆ ಬೀಳ್ತಾನೆ ಅಂದರೆ ಆ ಎಂಥ ವ್ಯಕ್ತಿ ಇರ್ಬೋದು ಅವ್ರು ಎಂಥ ಒಂದು ದೊಡ್ಡ ವ್ಯಕ್ತಿ ಇರಬೇಕು. ಕೊನೆಗೂ ಅಕ್ಕನವರು ತನ್ನ ಗುಟ್ಟನ್ನು ಬಿಟ್ಟು ಕೊಟ್ರು ನೋಡ್ರಿ. ಇದು ಬೇರೆ ಯಾರ ಕುರುಹು ಅಲ್ಲ, ಇದು ಚನ್ನಮಲ್ಲಿಕಾರ್ಜುನ ದೇವನ ಕುರುಹವ್ವ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಿದ್ರೆ ನಾವು ಇಷ್ಟವರೆಗೂ ಮಾತಾಡಿದ್ದು ಸಾಕ್ಷಾತ್ ಆ ಶಿವನ ಬಗ್ಗೆ. ಅಂದರೆ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಕಟ್ಟಿಕೊಟ್ಟ ಒಂದು ಆ ಚನ್ನಮಲ್ಲಿಕಾರ್ಜುನನ ಸಂಪೂರ್ಣ ಒಂದು ಚಿತ್ರ ಹೆಂಗೈತೆ ಅಂತ ಅಂದರೆ ಒಂದ್ಸಲ ಮತ್ತೆ ನೆನಪು ಮಾಡಿಕೊಂಡ್ರೆ ತಲೆ ಮೇಲೆ ಕೆಂಪು, ಆ ಜಟಿ
ಆಮೇಲೆ ಚಂದ್ರ, ಕಿವಿಯಾಗೆ ಹಾವಿನ ಒಂದು ಓಲೆ, ಕೊರಳಾಗೆ ತಲೆಬುರುಡಿಯ ಹಾರ, ಮತ್ತೆ ವಿಷ್ಣುವೇ ಬಂದು ಪೂಜೆ ಮಾಡುವಂತಹ ಪಾದಗಳು. ಇದೇ ನೋಡ್ರಿ ಅಕ್ಕನವರು ಕಣ್ಣಾಗಿದ್ದ ಒಂದು ಚನ್ನಮಲ್ಲಿಕಾರ್ಜುನ ಭಯಂಕರ ಆದರೂ ಸುಂದರವಾದ ರೂಪ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ದೇವರನ್ನ ಸುಂದರ ಸೌಮ್ಯ ರೂಪದಲ್ಲಿ ನೋಡ್ತೀವಿ, ಆದರೆ ಅಕ್ಕ ಈ ವಚನದಲ್ಲಿ ನಮಗೆ ತೋರಿಸಿರುವುದು ಏನಂದ್ರೆ ದೇವರನ್ನ ಭಯಂಕರ ರೂಪದಲ್ಲಿ ಕಾಣಬಹುದು, ಪ್ರೀತಿಸಬಹುದು ಅಂತ ತೋರಿಸ್ತಾರೆ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳೊಂದಿಗೆ ಮತ್ತು ಶರಣರ ಜೀವನ ಚರಿತ್ರೆಗಳೊಂದಿಗೆ ಬರುವೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.